ಪ್ರಜ್ವಲ್ ರೇವಣ್ಣ ಏನ್ ಮಾತಾಡ್ತಾ ಇದ್ರು ಅದು ಮಾತ್ರ ವೈರಲ್ ಆಗಿದೆ. ಅದೇ ಹೊರಗಡೆ ಸಿಕ್ತು, ಅದೇ ಹೊರಗಡೆ ಬಂದು ಹೆಂಗ್ ಸಾರ್ವಜನಿಕವಾಗಿ ವೈರಲ್ ಬಿಡುಗಡೆ ಮಾಡಿದ್ರು ಅಂದ್ರೆ ಉದ್ದೇಶಪೂರ್ವಕವಾಗಿ ಒಂದು ದೇಶವನ್ನ ಏನು ಕುಮಾರಸ್ವಾಮಿ ಅವರು ಅವರ ನಿಖಿಲ್ ಕುಮಾರಸ್ವಾಮಿ ಅವರು ಉಗ್ರವಾಗಿ ಹೋರಾಟ ಪ್ರಾರಂಭ ಮಾಡಿದ್ರು. ಇವರೆಲ್ಲ ಸುಳ್ಳು ಹೇಳಿದಾರಲ್ಲ, ರೈತರಿಗೆ ಎಲ್ಲ ಅಲ್ಲಿ ಏನು ಬೆಳೆನೇ ಇಲ್ಲ, ನೀರೇ ಇಲ್ಲ, ಅದ್ರ ಬಗ್ಗೆ ಅಪಮಾನ ಮಾಡಿದಾರಲ್ಲ ರೈತರಿಗೆ. ಇದೆಲ್ಲ ಬಣ್ಣ ಬಯಲಾಗ್ತದೆ ಅಂತ ಹೇಳಿ, ಯಾಕಂದ್ರೆ ಬಹಳ ಸಲ ಹೇಳಿನಿ, ಅಲ್ಲಿ ರೈತರು ಹೇಳಿದ್ದು ನನಗ ಏನಪ್ಪಾ ಅಂದ್ರ ಇದು ಸೋನಿಯಾ ಗಾಂಧಿ ಹಳೆಯ ರಾಬರ್ಟ್ ವಾದ್ರಾಗೆ ಒಂದು ದೊಡ್ಡ ಮೊತ್ತದ ಕಾಣಿಕೆಯಾಗಿ ಬಿಡದಿ ಜಮೀನು ಕೊಡೋರದ ಮುಖ್ಯಮಂತ್ರಿ ಮಾಡಿದ್ದಕ್ಕೆ. ಇದು ಬಹಳ ರೈತರು ಹೇಳ್ಯಾರ. ನಾ ಬಿಡದಿಗೆ ಹೋದಂಗ ಇವತ್ತು ಮುಂಜಾನೇನು ಅಲ್ಲಿ ಒಬ್ಬ ಚೇತನ್ ಅನ್ನೋಂತ ಚೇತನ್ ಶಿವರಾಮೇಗೌಡ ಅಂತ ಒಬ್ಬ ರೈತ ನಾನು ಫೋನ್ ಮಾಡಿದ್ದೆ ಬೆಳಿಗ್ಗೆ. ಅಲ್ಲಿ ದಳ್ಳಿ ಕೂತಿದ್ರು. ಅವ್ರು ಅದೇ ಹೇಳ್ತಾರೆ, ಇದರಿಂದ 30,000 ಕೋಟಿ ರೂಪಾಯಿ ದೊಡ್ಡ ಒಂದು ಹಗರಣ ಇದೆ. ಅದನ್ನ ಏನಾರು ಮಾಡಿ ಅದು ಲ್ಯಾಂಡ್ ಎಕ್ವಿಸಿಷನ್ ಮಾಡ್ಬೇಕು, ಅದನ್ನ ರೈತನ ಒಕ್ಕಲೆಬ್ಬಿಸ್ಬೇಕು. ಪಾಪ ಅವ್ರಿಗೆ ಒಂದ್ 2 ಕೋಟಿ 3 ಕೋಟಿ ಕೊಡ್ತೀನಂತ ಆಸೆ ಹಚ್ಚಿ ಏನ್ ಹಾಳು ಮಾಡ್ತಾ ಇದ್ದಾರಲ್ಲ. ಈ ಮುಖ್ಯಮಂತ್ರಿ ಅವ್ರಿಗೆ ಈ ರಾಜ್ಯದ ರೈತರು ನೆಮ್ಮದಿ ಇಲ್ಲ, ಸಾಮಾನ್ಯ ಜನನು ನೆಮ್ಮದಿ ಇಲ್ಲ, ದಲಿತರ ಮ್ಯಾಗ ದೌರ್ಜನ್ಯ ಅಂತರೂ ಹೆಚ್ಚಾಕೋತ ಹೊಂಟಿದೆ. ಈ ಪರಿಸ್ಥಿತಿ ಒಳಗ ನಾ ಇಷ್ಟೇ ಹೇಳ್ತೀನಿ, ಕುಮಾರಸ್ವಾಮಿ ಅವ್ರಿಗೆ ಏನೇ ಮಾಡ್ಲಿ ಅವ್ರು ಒಟ್ಟು ಇದನ್ನ ಬಿಡದಿ ಹೋರಾಟ ಬಿಡಬೇಡಿ. ಬಿಡದಿ ಹೋರಾಟ ನಾಳೆ ನಾನು ಸೋಮವಾರದಿಂದ ಅಧಿವೇಶನಕ್ಕೆ ಹಾಜರಾಗ್ತೀನಿ. ಯಾಕಂದ್ರೆ ಇವತ್ತು ಸದನ ನಡೀದಿಲ್ಲ. ನಮ್ಮ ಡಾಕ್ಟರ್ ಸುಧಾಕರ್ ಅವರ ಮಂತ್ರಿಗಳು ತೀರ್ಕೊಂಡಿದ್ರಿಂದ 2 ದಿವಸ ಏನು ಕೆಲಸ ಇರುವುದಲ್ಲ. ಅದಕ್ಕೆ ನಾ ಸೋಮವಾರ ಹೋಗ್ತೀನಿ. ಬಿಡದಿ ಅಷ್ಟೇ ಅಲ್ಲ, ಇವತ್ತು ಕನಕಪುರದಲ್ಲಿ ಅದೇ ಪ್ರಾಬ್ಲಮ್ ಇದೆ. 3-4 ಕಡೆ ರೈತರು ವಿರೋಧ ಮಾಡಿದ್ರು ಅವ್ರಿಗೆ ಜಬರ್ದಸ್ತಿ ತಗೋಂತದ ಆಗ್ತದೆ. ನಾವು ಅಲ್ಲಿ ವಿಧಾನಸಭೆಯಲ್ಲಿ ನಾವು ಕೇಳ್ತೇವೆ, ಪ್ರಶ್ನೆ ಕೇಳ್ತೇವೆ.